ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ಎಲ್ಲರಿಗೂ ಗರ್ಭಾ ಇವೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಇದು ನಂದು ಫಸ್ಟ್ ಗರ್ಭಾ ಇವೆಂಟ್ ಕೂಡ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಈ ಇವೆಂಟು ಡಾನ್ಸಿಗೆ ಮಾತ್ರ ಅಲ್ಲ, ಫುಡ್ಡಿಗೂ ಕೂಡ ತುಂಬಾ ಫೇಮಸ್. ಸೊ ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂಡ್ ವೆರೈಟೀಸ್ ಆಫ್ ವೆಲ್ಕಮ್ ಡ್ರಿಂಕ್ಸ್ ಇತ್ತು ಇಲ್ಲಿ. ಗರ್ಭಾ ಇಸ್ ಆಕ್ಚುಲಿ ಗುಜರಾತ್ ಇವೆಂಟ್, ಅದಕ್ಕೆ ಇಲ್ಲಿ ಗುಜರಾತಿಂದು ಎಲ್ಲ ತರದ ವೆರೈಟೀಸ್ ಆಫ್ ಫುಡ್ ಕೂಡ ಇತ್ತು. ಯು ನೇಮ್ ಇಟ್, ಯು ಹ್ಯಾವ್ ಇಟ್ ಅಂಡ್ ಎವ್ರಿಥಿಂಗ್ ವಾಸ್ ವೆರಿ 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 ಟೇಸ್ಟಿ. ಇಲ್ಲಿಗೆ ಹೋಗ್ಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಹೊಟ್ಟೆನ ಖಾಲಿ ಇಟ್ಕೊಂಡು ಹೋಗಿ, ಬಿಕಾಸ್ ನಾವು ಹೊಟ್ಟೆ ಖಾಲಿ ಇಟ್ಕೊಂಡು ಹೋದ್ರೂ ಅಲ್ಲಿ ಎಲ್ಲಾನು ನಾವು ಕವರ್ ಮಾಡ್ಲಿಕ್ಕೆ ಆಗಲ್ಲ. ವೆರೈಟೀಸ್ ಆಫ್ ಫುಡ್ ಫ್ರಮ್ ಗುಜರಾತ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲಾ ತರದ ಫುಡ್ ಕೂಡ ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು. ಅಂಡ್ ಫುಡ್ ಸ್ಟಾಲ್ ಅಂತೂ ತುಂಬಾನೇ ಹ್ಯೂಜ್ ಆಗಿದೆ. ಡಿಸ್ಪೈಟ್ ಆಫ್ ಆಲ್ ದೀಸ್ ವೆರೈಟೀಸ್, ದ ಟೇಸ್ಟ್ ಇಸ್ ಅಮೇಝಿಂಗ್. ಎಲ್ಲಾನು ತುಂಬಾನೇ ಟೇಸ್ಟಿ ಆಗಿದೆ. ನಾವು ಹೋಗಿದ್ದು ಸುಮಾರು 8 ಗಂಟೆಗೆ. ಫುಡ್ ಎಲ್ಲ ಟೇಸ್ಟ್ ಮಾಡಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಆದ್ಮೇಲೆ ಆರತಿ ಶುರು ಆಯ್ತು. ಆರತಿ ಟೈಮಲ್ಲಿ ನಾವು ಅಲ್ಲಿ ಇದ್ವಿ ಅನ್ನೋದು ಒಂದು ಖುಷಿ. ಆರತಿ ಮುಗಿದ್ಮೇಲೆ ನಮ್ಮ ಡ್ಯಾನ್ಸ್ ಮತ್ತೆ ಶುರು ಆಯಿತು. ಆ್ಯಂಡ್ ನಮ್ಮ ಗ್ರೂಪಲ್ಲಿ ಇಬ್ಬರು ಗುಜರಾತೀಸ್ ಇದ್ರು. ಅವರಿಬ್ರದ್ದು ಕೆಲಸ ಬರೀ ನಮಗೆ ಸ್ಟೆಪ್ಸ್ ಹೇಳ್ಕೊಡೋದೇ ಆಗಿತ್ತು. ಆದರೆ ನಮಗೆ ಆ ಸ್ಟೆಪ್ ಬರುತ್ತೆ, ನಾವು ಬರೀ ನಮ್ಮ ಸ್ಟೆಪ್ಗಳಲ್ಲೇ ಡ್ಯಾನ್ಸ್ ಮಾಡಿದ. ಅದು ಯಾರು ಇಬ್ಬರು ಗುಜರಾತೀಸ್ ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಹೊತ್ತು ಡಾನ್ಸ್ ಮಾಡಿ ಮತ್ತೆ ಎಲ್ಲ ಫುಡ್ ಸ್ಟಾಲ್ನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಡಾನ್ಸ್ ಮಾಡೋಕ್ಕೆ. ಆಫ್ಟರ್ ಸೋ ಮಚ್ ಆಫ್ ಟ್ರಯಲ್ ಆ್ಯಂಡ್ ಎರರ್ ಫೈನಲಿ ನಾವೆಲ್ಲರೂ ಸೇರಿ ಒಂದು ಸ್ಟೆಪ್ನ ಕರೆಕ್ಟಾಗಿ ಕಲ್ತ್ವಿ. ಆ್ಯಂಡ್ ಹಿಯರ್ ಯು. ದಿಸ್ ವಾಸ್ ಆಲ್ ಅಬೌಟ್ ದ ಗರ್ಭಾ ಇವೆಂಟ್. ಆ್ಯಂಡ್ ಈ ವೆನ್ಯೂ ಬಂದು ಗಾಯತ್ರಿ ವಿಹಾರ್ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಆ್ಯಂಡ್ ಈ ಇವೆಂಟು ಅಕ್ಟೋಬರ್ 1 ಇರುತ್ತೆ. ಸೊ 1 ಡೇ ಇಸ್ ಲೆಫ್ಟ್. ಯಾರೆಲ್ಲ ಈ ಗರ್ಭಾನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಿದ್ದೀರೋ ಪ್ಲೀಸ್ ಗೋ. ಇಟ್ಸ್ ರಿಯಲಿ ಅಮೇಝಿಂಗ್. ಎಸ್ಪೆಷಲಿ ಗ್ರೂಪ್ಸಲ್ಲಿ ಹೋದರೆ ತುಂಬಾ ಮಜಾ ಬರುತ್ತೆ. ಆ್ಯಂಡ್ ಫುಡ್ ಇಟ್ಸ್ ರಿಯಲಿ ಅಮೇಝಿಂಗ್. ಯು ವಿಲ್ ಲವ್ ಇಟ್. ದಿಸ್ ವಾಸ್ ಆಲ್ ಅಬೌಟ್ ಇಟ್ ಆ್ಯಂಡ್ ಐ ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್.